ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಸೈಡಲ್ಲಿ ನೋಟಿಫಿಕೇಷನ್ ಬೆಲ್ ಥರ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಪ್ರೇರಣಾ ಕಾರ್ಸ್ ಅಂತ. ಈ ಲೊಕೇಶನ್ ಬಂದುಬಿಟ್ಟು ದಾಸರಳ್ಳಿ ಹತ್ರ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ನಾನು ಗೂಗಲ್ ಮ್ಯಾಪ್ಸಲ್ಲಿ ಹಾಕಿರ್ತೀನಿ. ಇಲ್ಲೂ ತುಂಬ ವೆರೈಟೀಸ್ ಆಫ್ ಕಾರ್ಸ್ ಇದೆ. ಮಿಡ್ ರೇಂಜಿಂದ ಟಾಪ್ ರೇಂಜ್ ಕಾರ್ಸ್ ತನಕನೂ ಇದೆ. ಮಿಡ್ ರೇಂಜ್ ಅಂದರೆ ನಮಗೆ ಇಲ್ಲಿ ಬಂದ್ಬಿಟ್ಟು ಮಾರುತಿ ಈಕೋ ಇದೆ, ಸ್ಯಾಂಟ್ರೋ ಇದೆ, ಓಮ್ನಿ ಇದೆ, ಆಲ್ಟೋ ಇದೆ, ತುಂಬ ಕಾರ್ಸ್ ಇದೆ. ವೆರೈಟೀಸ್ ಆಫ್ ಕಾರ್ಸ್ ಇದೆ. ದೊಡ್ಡದಂದರೆ ಇನೋವಾ ಇದೆ, ಸ್ಕಾರ್ಪಿಯೋ ಇದೆ, ಡಸ್ಟರ್ ಇದೆ. ತುಂಬ ಇಟ್ಟಿಗ ಇದೆ. ಎಲ್ಲ ಕಾರ್ ಡೀಟೇಲ್ಸನ್ನು ನೋಡೋಣ. ಅದಕ್ಕೆ ಮುಂಚೆ ವೀಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ವೀಡಿಯೋ ಒಳಗೆ ಹೋಗೋಣ ಬನ್ನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸಫಾರಿ ಒಂದಿದೆ. ನೋಡ್ತಿರ್ಬೋದು, ಡೀಸೆಲ್ ಗಾಡಿ ಇದು. 85,000 ಕಿಲೋಮೀಟರ್ಸ್ ಓಡಿದೆ, 85,000 ಕಿಲೋಮೀಟರ್ಸ್ ಓಡಿದೆ. ಮ್ಯಾನ್ಯುಯಲ್ ಇದು. 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ ಇದು. ಗಾಡಿ ಅಂತೂ ಮಸ್ತಾಗಿದೆ. ನೋಡ್ತಿರ್ಬೋದು, USB ಆಪ್ಷನ್ ಇದೆ, ಆಕ್ಸ್ ಆಪ್ಷನ್ ಇದೆ, FM ಇದೆ, ಆಟೋಮೆಟಿಕ್ ಬೋಟ್ ಇದೆ, ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ರೇರ್ ವಿಂಡೋ ವೈಪರ್ ಇದೆ, ಫಾಗ್ ಲ್ಯಾಂಪ್ಸ್ ಇದೆ, ಇಂಟೀರಿಯರ್ ಕಲರ್ ಗ್ರೇ ಬರುತ್ತೆ. SUV ಇದು. ಜುಲೈ ಮಂತ್ ಮೇಕ್ ಮಾಡಲ್ ಇದು. ಏರ್ ಬ್ಯಾಗ್ ಬರುತ್ತೆ, ರಿಮೋಟ್ ಕಂಟ್ರೋಲ್ ಸಿಸ್ಟಮ್ ಇದು. ಕಾರ್ ಟೈರ್ಸ್ ಅಂತೂ ಒಳ್ಳೆ ಆಫ್ ರೋಡಿಂಗ್ ಟೈರ್ಸ್ ಥರ ಇದೆ, ಮಸ್ತಾಗಿದೆ ನೋಡೋಕ್ಕೂ. ಗಾಡಿನೂ ನೋಡ್ಬೋದು. ಮುಂದೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಗಾಡಿ ಇದು. ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ. ಇಂಟೀರಿಯರ್ಸ್ ನೋಡ್ಕೊಳ್ಳಿ. ವಾವ್, ಸಕ್ಕತ್ತಾಗಿದೆ. ಒಂದು ಪ್ರೀಮಿಯರ್ ಕಾರ್ ಫಿನಿಶ್ ಲುಕ್ ಬರುತ್ತೆ. ಇದರಲ್ಲಿ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟ್ಸು, ಎಲ್ಲ ಆಪ್ಷನ್ಸು ಇದೆ ಗುರು. ಏನೇನು ಬೇಕು ಎಲ್ಲ ಇದೆ ಇದರಲ್ಲಿ. ಮಸ್ತಾಗಿದೆ ಮಾತ್ರ ನೋಡೋಕ್ಕೆ ಗಾಡಿ ಅಂತೂ. ಲೆದರ್ ಸೀಟಿಂಗ್ ಇದು ಪಕ್ಕಾ ಸಕ್ಕತ್ತಾಗಿದೆ. ವಾವ್, ಇಲ್ಲಿ ನೋಡಿ AC ನೋಡಿ ಇಲ್ಲೂ ಬರ್ತಿದೆ. ಚೆನ್ನಾಗಿದೆ, ಮಸ್ತಾಗಿ ಕಾಣಿಸ್ತಿದೆ ಗಾಡಿ ಅಂತೂ. ಒಳ್ಳೆ ಮಸ್ತಾಗಿದೆ. ಏನು ಸ್ಕ್ರ್ಯಾಚಸ್ ಏನೂ ಇಲ್ಲ, ಮೇಜರ್ ಡೆನ್ಸ್ ಏನೂ ಇಲ್ಲ. ಸಣ್ಣ ಪುಟ್ಟ ಇದೆ, ಬಟ್ ಅದು ಪರವಾಗಿಲ್ಲ, ಮಾಡಿಸ್ಕೊಬೋದು. ಹಿಂದೆ ಹೋಗಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಹಿಂದೆನೂ ನೋಡ್ಕೊಳ್ಳಿ. ಸಕ್ಕ ದೊಡ್ಡ ಗಾಡಿ ಗುರು. ನೋಡೋಕ್ಕೆ ಒಂಥರ ಫುಲ್ ಹೈಟ್ ಆಗಿದೆ. ಇದು ಮಸ್ತಾಗಿದೆ. ಇದು ಡೀಸೆಲ್ ಗಾಡಿ ಇದು. ಎಳೆಯುತ್ತೆ ಪವರು. ಸಫಾರಿ ಸ್ಟ್ರೋಮ್ ಅಂತ VX ವೇರಿಯಂಟು, ಟೀಮ್ BHP. ಚೆನ್ನಾಗಿದೆ ಗಾಡಿ ಇದು. ಪ್ರೈಸ್ ಬಂದ್ಬಿಟ್ಟು 6,50,000 ಹೇಳ್ತಿದ್ದಾರೆ. 6,50,000. ನೆಗೋಷಿಯಬಲ್ ಆಗುತ್ತೆ ಕಾರ್ ಇದು. ಸ್ವಿಫ್ಟು ಡಿಸೈರ್ ಒಂದಿದೆ, ನೋಡ್ಕೊಬೋದು ನೀವು. ಇದು ಸ್ವಿಫ್ಟ್ ಡಿಸೈರ್ 2016 ಮಾಡೆಲ್ ಇದು. ಪೆಟ್ರೋಲು, 60,000 ಕಿಲೋಮೀಟರ್ಸ್ ಓಡಿದೆ. ಮ್ಯಾನ್ಯುಯಲ್ ಇದು. ಫಸ್ಟ್ ಓನರ್ ಅಷ್ಟೇ ಇದು. ಪ್ರೈಸ್ ಬಂದ್ಬಿಟ್ಟು 5,95,000 ಹೇಳ್ತಿದ್ದಾರೆ. 1.2 VXI BS4 ಇದು ಇಂಜಿನು. ಗಾಡಿ ಅಂತೂ ನೋಡೋಕ್ಕೆ ಸಕ್ಕತ್ತಾಗಿದೆ. 2 ಏರ್ ಬ್ಯಾಗ್ಸ್ ಬರುತ್ತೆ. ಅದೆಲ್ಲ ಇಂಟೀರಿಯರ್ಸ್ ಎಲ್ಲ ಹೋಗಿ ನೋಡೋಣ. ಗಾಡಿ ನೋಡ್ಕೊಳ್ಳಿ, ಲುಕ್ ಅಂತೂ ಮಸ್ತಾಗಿ ಕಾಣಿಸಿದೆ. ಏನು ಪ್ರಾಬ್ಲಮ್ಸ್ ಏನೂ ಇಲ್ಲ, ಸ್ಕ್ರ್ಯಾಚಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಟೈರ್ಸ್ ಕೂಡ ಎಲ್ಲ ಹೊಸದಿದು. ನೋಡ್ಬೋದು. ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಇಂಟೀರಿಯರ್ಸ್ ನೋಡ್ಕೊಳ್ಳಿ. ನಮ್ಗೆ ಎಲ್ಲ ಆಪ್ಷನು ಬರುತ್ತೆ. ಪವರ್ ವಿಂಡೋಸು, ಪವರ್ ಸ್ಟೇರಿಂಗು, 2 ಏರ್ ಬ್ಯಾಗು, ಅಡ್ಜಸ್ಟಬಲ್ ಸ್ಟೇರಿಂಗು, FM ಬರುತ್ತೆ, AC ಇದೆ. ಲೆದರ್ ಸೀಟಿಂಗ್ ಕೂಡ ಮಸ್ತಾಗಿದೆ. ವೈಟ್ ಕಲರ್, ಕ್ರೀಮ್ ಕಲರು. ಫಿನಿಶ್ ಅಂತೂ ನೋಡ್ತೀರಾ, ಒಂದು ಪ್ರೀಮಿಯರ್ ಕಾರ್ ಲುಕ್ ಹೆಂಗಿರುತ್ತೋ ಹಂಗೆ ಮಸ್ತಾಗಿದೆ. ಲುಕ್ ಅಂತೂ ಮಸ್ತಾಗಿದೆ. ಗಾಡಿಯಲ್ಲಿ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆನ್ಸ್ ಏನೂ ಇಲ್ಲ. ಗಾಡಿ ಅಂತೂ ಒಳ್ಳೆ ಕಂಡೀಷನ್ ಇದೆ, ನೋಡ್ಬೋದು. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಮಾರುತಿ ಈಕೋ ಇದೆ. 2012 ಮಾಡೆಲ್ ಇದು. 5 ಸೀಟರ್ ವಿತ್ AC ಪ್ಲಸ್ HTR ಇದೆ. ಹ್ಯಾಚ್ ಬ್ಯಾಕ್. ಪೆಟ್ರೋಲ್ ಇದು. 62,000 ಓಡಿದೆ. 62,000 ಮ್ಯಾನ್ಯುಯಲು. ಫಸ್ಟ್ ಓನರ್ ಇದು. ಪ್ರೈಸ್ ಬಂದ್ಬಿಟ್ಟು 3,20,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಇನ್ಶೂರೆನ್ಸ್ ಎಲ್ಲ ಕೂಡ ಇದೆ, ನೋಡ್ತಿರ್ಬೋದು. ಮಂತ್ ಬಂದ್ಬಿಟ್ಟು ಮಾಡಿರೋದು ಆಗಸ್ಟ್ ಆಗುತ್ತೆ ಇದು. ಈ ಗಾಡಿನೂ ತುಂಬ ಚೆನ್ನಾಗಿದೆ. ಮುಂದೆ ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ. 0244 ಅಂತ ನಂಬರು. ಮಸ್ತಾಗಿದೆ. ಅಲಾಯ್ಸ್ ಕೂಡ ಒಂಥರ ಚೆನ್ನಾಗಿದೆ. ಟೈರ್ ಕೂಡ ಎಲ್ಲ ಹೊಸ ಕಂಡೀಷನ್ ಇದೆ. ಸೈಡ್ ಪ್ರೊಫೈಲಲ್ಲೂ ನಮ್ಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆನ್ಸ್ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಈ ಗಾಡಿ. ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಇದು ಮ್ಯಾನ್ಯುಯಲ್ ಇದು. ಕೈಯಲ್ಲಿ ತಿರುಗಿಸ್ಬೇಕಿದು. ಹಿಂಗೆ ತಿರುಗಿಸ್ಬೇಕು. ಮತ್ತು ಇದರಲ್ಲಿ ನಮಗೆ FM ಇಲ್ಲ, AC ಇದೆ, ನೋಡ್ತಿರ್ಬೋದು. ಪವರ್ ಸ್ಟೇರಿಂಗ್ ಬರುತ್ತೆ. ಹಿಂದೆನೂ ನೋಡ್ಕೊಳ್ಳಿ. ಸೀಟಿಂಗ್ ಕೂಡ ಲೆದರ್ ಸೀಟಿಂಗು ತುಂಬ ಚೆನ್ನಾಗಿದೆ. ಇದರಲ್ಲೂ ಮಸ್ತಾಗಿದೆ ಈ ಗಾಡಿನೂ. ಈಗಾನು ತುಂಬ ಜನ ಕೇಳ್ತಿದ್ರು
ಸೊ ನೋಡ್ಬೋದು ಈ ಗಾಡಿನೂ ಮಸ್ತಾಗಿದೆ. ಇನ್ನೊಂದು ಈಕೋ ಇದೆ ನೋಡ್ತಿರ್ಬೋದು, 2013 ಮಾಡಲು 5 ಸೀಟರು ಸ್ಟ್ಯಾಂಡರ್ಡ್ ಗಾಡಿ ಇದು. ಸೊ ಸೆಕೆಂಡ್ ಓನರ್ ಆಗುತ್ತೆ, ಇನ್ಶೂರೆನ್ಸ್ ಇದೆ ಈ ಗಾಡಿದು. 85,000 ಕಿಲೋಮೀಟರ್ಸ್ ಓಡಿದೆ, 85,000 ಕಿಲೋಮೀಟ್ರ್ ಓಡಿದೆ. ಸೊ ಪ್ರೈಸ್ ಬಂದ್ಬಿಟ್ಟು 2,75,000 ಹೇಳ್ತಿದ್ದಾರೆ. 2,85,000 ನೆಗೋಷಿಯಬಲ್ ಆಗುತ್ತೆ ಆ ಗಾಡಿ ಇದು. ಸೊ ಟೈರ್ ಕೂಡ 4 ಟೈರು ಹೊಸದಿದು, ಅಲಾಯ್ ವೀಲ್ಸ್ ಕೂಡ ಇದೆ. ಮುಂದೆ ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ, ಶೈನಿಂಗ್ ಹೊಡಿತಿದೆ ಗಾಡಿ ಇದು. 7336 ನಂಬರು. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತಲೂ. ಇಂಟೀರಿಯರ್ಸಲ್ಲಿ ನೋಡ್ತಿರ್ಬೋದು, ಮ್ಯಾನ್ಯೂಲ್ ಇದು, ಪವರ್ ಸ್ಟೇರಿಂಗ್ ಬರುತ್ತೆ. ಇದರಲ್ಲೂ ನಮಗೆ FM ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡ್ತಿರ್ಬೋದು, ಸರಿ ಮಾಡಿಸ್ಕೊಬೋದು ಅದರಲ್ಲಿ. ಸೊ ಔಟರ್ ಅದಕ್ಕೆ ಎಕ್ಸ್ಟೀರಿಯರ್ ಇಲ್ಲ, ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ, ಅದು ಸರಿ ಮಾಡಿಸ್ಕೊಬೋದು, ಅಷ್ಟೇನೂ ಕಾಸ್ಟ್ ಆಗೋಲ್ಲ. ಸೊ ಸೀಟಿಂಗ್ ಅಂತೂ ಹೊಸದಿದು ನೋಡ್ತಿರ್ಬೋದು, ರಬ್ಬರ್ ವಾಸನೆ ಹಂಗೆ ಬರ್ತಿದೆ. ಲೆದರ್ ಸೀಟ್ಸ್ ಇದು ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸ್ ಎಲ್ಲ ಕಡೆನೂ ತುಂಬ ಚೆನ್ನಾಗಿದೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಥರದ ಡ್ಯಾಮೇಜ್ ಏನೂ ಇಲ್ಲ, ಚೆನ್ನಾಗಿದೆ, ಮಸ್ತಾಗಿದೆ ಗಾಡಿ ಇದು. ಸೊ ಈಕೋ ಇದೊಂದಿದೆ. ಸೈಡ್ ಪ್ರೊಫೈಲಲ್ಲಿ ನಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಸಣ್ಣ ಪುಟ್ಟ ಇದೆ, ಡೆನ್ಸ್ ಆಗಲಿ ಮೇಜರ್ ಆ ಥರ ಏನೋ ಪ್ರಾಬ್ಲಮ್ಸ್ ಇಲ್ಲ, ತುಂಬ ಚೆನ್ನಾಗಿದೆ ಈ ಗಾಡಿನೂ. ಸೊ ಡಸ್ಟರ್ ಒಂದಿದೆ ನೋಡ್ತಿರ್ಬೋದು, 2012 ಮಾಡಲ್ ಇದು. ಡೀಸೆಲ್ ಗಾಡಿ ಇದು, RXL ಆಪ್ಷನಲ್ ಇದು. ಸೊ 90,000 ಕಿಲೋಮೀಟರ್ಸ್ ಓಡಿದೆ, ಮ್ಯಾನ್ಯುಯಲು, ಸಿಂಗಲ್ ಓನರ್ ಗಾಡಿ ಇದು. 2 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲೂ. 5,20,000 ಹೇಳ್ತಿದ್ದಾರೆ, 5,20,000 ನೆಗೋಷಿಯಬಲ್ ಆಗುತ್ತೆ. ಸೊ ಗಾಡಿ ಬ್ಲ್ಯಾಕ್ ಕಲರು, ಫುಲ್ ಶೈನಿಂಗಲ್ಲಿದೆ, ಮಸ್ತಾಗಿದೆ. ಡ್ಯಾಮೇಜ್ ಆಗಲಿ ಇಂಟೀರಿಯರ್ಸ್ ಆಗಲಿ ಏನೂ ಇಲ್ಲ ಇದರಲ್ಲಿ. ಸೊ ತುಂಬ ಚೆನ್ನಾಗಿದೆ. ಟೈರ್ಸ್ ಕೂಡ ಒಂದು ಒಳ್ಳೆ ಕಂಡೀಷನಲ್ಲಿದೆ. ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತನಾ. ಸೊ ಇಂಟೀರಿಯರ್ಸಲ್ಲಿ ನೋಡ್ಕೊಳ್ಳಿ, ನಮಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, FM ಇದೆ. ಸೊ ಈ ಗಾಡಿಯಲ್ಲಿ ನಮಗೆ ಲೆದರ್ ಸೀಟಿಂಗ್ ಬರುತ್ತೆ, ಹಿಂದೆನೂ ಲೆದರ್ ಸೀಟಿಂಗ್ ಇದೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಥರದ ಡ್ಯಾಮೇಜ್ ಇಲ್ಲ. ಸೊ ಮಸ್ತಾಗಿದೆ ಗಾಡಿ ಇದು. ಸೈಡಲ್ಲೂ ಅಷ್ಟೇ ಏನು ಸ್ಕ್ರ್ಯಾಚಸ್ ಏನೂ ಇಲ್ಲ, ಮಸ್ತಾಗಿದೆ ಈ ಗಾಡಿನೂ. RXL DCI ಸೂಪರ್ ಆಗಿದೆ ಈ ಗಾಡಿ. ಸೊ 5,20,000 ನೆಗೋಷಿಯಬಲ್, 5,20,000 ನೆಗೋಷಿಯಬಲ್ ಗಾಡಿ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಆಲ್ಟೋ ಇದೆ, 2009 ಮಾಡಲ್ ಗಾಡಿ ಇದು. LXI ಇದು, BS3 ವೆಹಿಕಲ್ ಇದು. ಸೊ 1,93,000 ಹೇಳ್ತಿದ್ದಾರೆ, 1,93,000 ನೆಗೋಷಿಯಬಲ್ ಆಗುತ್ತೆ. ಸೆಕೆಂಡ್ ಓನರ್ ಗಾಡಿ ಇದು. 60,000 ಕಿಲೋಮೀಟ್ರ್ ಓಡಿದೆ, ತುಂಬ ಚೆನ್ನಾಗಿದೆ ಗಾಡಿ. ರೆಡ್ ಕಲರು, ಮುಂದೆ ಯಾವುದೇ ಥರವಾದ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆನ್ಸ್ ಏನೂ ಇಲ್ಲ. 4850 ನಂಬರು, ಮಸ್ತಾಗಿದೆ. ಸೊ ಈ ಗಾಡಿದು ಸೈಡ್ ಪ್ರೊಫೈಲಲ್ಲಿ ಕೂಡ ಸ್ಕ್ರ್ಯಾಚಸ್ ಏನೂ ಇಲ್ಲ. ಅಲಾಯ್ಸ್ ಅಂತೂ ಮಸ್ತಾಗಿ ಕಾಣಿಸ್ತಿದೆ, ಲುಕ್ಕು. ಟೈರ್ಸ್ ಕೂಡ ಹೊಸದಿರೋ. ಸೊ ಗಾಡಿ ಅಂತೂ ಮಸ್ತ್ ಕಂಡೀಷನ್ ಇದೆ, ಆ್ಯಂಟೋನಾಸ್ ಇದೆ, ಒಳ್ಳೆ ಸಿಗ್ನಲ್ಗೆ ಅಂತ FMಗೆ. ಸೊ ಇಂಟೀರಿಯರ್ಸ್ ನೋಡೋಣ ಈ ಗಾಡಿದು. ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, AC ಇದೆ, FM ಇದೆ. ಸೊ ಸೀಟಿಂಗಲ್ಲಿ ನೋಡ್ತಿರ್ಬೋದು, ಲೆದರ್ ಸೀಟಿಂಗು. ಸೀಟಿಂಗ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಇಂಟೀರಿಯರ್ಸಲ್ಲಿ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಥರದ ಡ್ಯಾಮೇಜ್ ಇಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ 3mm VR ಕಾರ್ ಕೇರ್ ಅಂತ ಅವ್ರ ಹತ್ರ ಮಾಡಿಸಿರೋದು. ಸೊ ಅದಕ್ಕೆ ಒಂದು ಒಳ್ಳೆ ಶೈನಿಂಗ್ ಕೊಟ್ಟಿದೆ. ಇನ್ನೂ ಆ ಕೋಟಿಂಗ್ ಹಂಗೆ ಇರುತ್ತಲ್ಲ, ಸೊ ಒಳ್ಳೆ ಶೈನ್ ಕೊಡುತ್ತೆ ಇದು ಗಾಡಿನೂ. ಮಸ್ತಾಗಿದೆ ಈ ಗಾಡಿನೂ. ಗಾಡಿ ನೋಡ್ತಿರ್ಬೋದು, I10 ಇದೆ, 2019 ಮಾಡಲು, ಕಪ್ಪ VT ಇದು. ಡೀಸೆಲ್ ಗಾಡಿ ಇದು, ಮ್ಯಾನ್ಯುಯಲ್ ಇದು, ಫಸ್ಟ್ ಓನರು. ಸೊ ಪ್ರೈಸ್ ಬಂದ್ಬಿಟ್ಟು 6,40,000 ಹೇಳ್ತಿದ್ದಾರೆ, 6,40,000. ಸೊ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ಗಾಡಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಶೋರೂಮ್ ಮೇಂಟೈನ್ ಗಾಡಿ ಥರ ಇದೆ, ಸಕ್ಕತ್ತಾಗಿದೆ. ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ. ಮುಂದೆನೂ ಫಾಗ್ ಲೈಟ್ಸ್ ಎಲ್ಲ ಬರುತ್ತೆ ನಿಮಗೆ. ಸ್ಕ್ರ್ಯಾಚಸ್ ಏನೂ ಮೇಜರಾಗಿ ಏನೂ ಇಲ್ಲ. ಗ್ರಿಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಮುಂದೆ ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ. ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ, ನಿಮಗೆ ಇಲ್ಲಿ ಮುಂದೆ ಪವರ್ ವಿಂಡೋಸ್ ಬರುತ್ತೆ. ಸೊ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ, ಪವರ್ ಸ್ಟೇರಿಂಗ್ ಬರುತ್ತೆ, ಇದು ಪವರ್ ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಟಾಪ್ ವೇರಿಯಂಟ್ ಗಾಡಿ ಇದು, ಮಸ್ತಾಗಿದೆ. ಸೊ ಸೀಟ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ, ಒಳ್ಳೆ ಕಂಡೀಷನ್ನು, ಹೊಸದೇ ಇದು. ಲೆದರ್ ಸೀಟಿಂಗು, ಹಿಂದೆನೂ ಲೆದರ್ ಸೀಟಿಂಗು. ಸೊ ತುಂಬ ಚೆನ್ನಾಗಿದೆ ಗಾಡಿ ಇದು, ಮೇಂಟೈನ್ ಮಾಡಿದ್ದಾರೆ. ಸೊ ಅದಕ್ಕೆ ಅಷ್ಟು ರೇಟ್ ಇದು. 30,000 ಕಿಲೋಮೀಟ್ರ್ ಇದೆ, 30,000 ಕಿಲೋಮೀಟರ್ಸ್ ಅದು ಸಿಂಗಲ್ ಓನರ್ ಗಾಡಿ. ಮಸ್ತಾಗಿದೆ ಈ ಗಾಡಿನೂ. ನೋಡ್ತಿರ್ಬೋದು, Ertiga ಇದೆ, ಮಾರುತಿ ಸುಜುಕಿ Ertiga 2015 ಮಾಡಲು, ZDI ಇದು. 7,65,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 7,65,000 ರೂಪಾಯಿ ನೆಗೋಷಿಯಬಲ್. ಡೀಸೆಲ್ ಗಾಡಿ ಇದು, 80,000 ಕಿಲೋಮೀಟರ್ಸ್ ಓಡಿದೆ, 80,000 ಕಿಲೋಮೀಟ್ರು. ಮ್ಯಾನ್ಯುಯಲ್ ಇದು, ಸಿಂಗಲ್ ಓನರು. ಗಾಡಿ ಅಂತೂ ಮಸ್ತಾಗಿದೆ, ಎಲ್ಲ ಆಪ್ಷನ್ಸು ಬರುತ್ತೆ ನಮಗೆ. ಸೊ ಮುಂದೆ ಯಾವುದೇ ಥರವಾದ ಸ್ಕ್ರ್ಯಾಚಸ್ ಇಲ್ಲ, ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ ಮೇಜರಾಗಿ. ಗಾಡಿ ಸ್ವಲ್ಪ ವಾಶ್ ಮಾಡಿ ಪಾಲಿಶ್ ಹಾಕಿದ್ರೆ ಹೊಸ ಥರನೇ ಕಾಣಿಸುತ್ತೆ. ಶೋರೂಮ್ ಮೇಂಟೈನ್ ಗಾಡಿ ಇದು. ಟೈರ್ ಕೂಡ ಅಪೋಲೋ ಟೈರ್ಸ್ ಹಾಕ್ಸಿದೆ, ಒಳ್ಳೆ ಕಂಪನಿ ಟೈರ್ಸ್ ಅದು. ಆ್ಯಕ್ಚುಲಿ ತುಂಬ ಒಳ್ಳೆ ಹೊಸದಾಗಿದೆ ಅದು. ಪವರ್ ವಿಂಡೋಸ್ ಬರುತ್ತೆ ನಮಗೆ, ಟಚ್ ಸ್ಕ್ರೀನ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 2 ಏರ್ ಬ್ಯಾಗ್ಸ್ ಬರುತ್ತೆ. ಸೊ FM ಇದೆ, AC ಇದೆ, ಎಲ್ಲ ಆಪ್ಷನ್ಸು ಬರುತ್ತೆ. ಸೊ ಸೀಟಿಂಗಲ್ಲಿ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಇದೆ, ಪರವಾಗಿಲ್ಲ, ಅದು ಚೇಂಜ್ ಮಾಡಿಸ್ಕೊಬೋದು. ಸೊ ಲೆದರ್ ಸೀಟಿಂಗು, ಹಿಂದೆನೂ ಲೆದರ್ ಸೀಟಿಂಗು ತುಂಬ ಚೆನ್ನಾಗಿದೆ. AC ಇಲ್ಲಿ ಕೊಟ್ಟಿದ್ದಾರೆ. ಈ ಗಾಡಿಯಲ್ಲಿ ರೂಫಿಂಗ್ ಆಗಲಿ ಇಂಟೀರಿಯರ್ಸ್ ಆಗಲಿ ಯಾವುದೇ ಥರದ ಡ್ಯಾಮೇಜ್ ಏನೂ ಇಲ್ಲ. ಸೊ Ertigaನು ತುಂಬ ಜನ ಕೇಳ್ತಿರೋ, ನೋಡ್ಬೋದು, ಚೆನ್ನಾಗಿದೆ ಆ್ಯಕ್ಚುಲಿ ಹಿಂದೆನೂ.
ಸೊ ಮಸ್ತಾಗಿದೆ ಈ ಗಾಡಿನೂ. ಹಿಂದೆ ನೋಡೋಣ. ಸೊ ಹಿಂದೆ ಪ್ರೊಫೈಲ್ ನಿಮಗೆ ಅದೇ ಸ್ಕ್ರೀನ್ ತೋರಿಸಿದ್ನಲ್ಲ, ಟಚ್ ಸ್ಕ್ರೀನಲ್ಲಿ ನಿಮಗೆ ರೇರ್ ಕ್ಯಾಮ್ರಾ ಬರುತ್ತೆ. ಇದು ಮಸ್ತಾಗಿದೆ ಗಾಡಿ. ಇದು ಇಷ್ಟೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, 2016 ಮಾಡಲು, LDI ಇದು, BS4 ಡೀಸೆಲ್ ಗಾಡಿ. ಇದು 62,000 ಕಿಲೋಮೀಟರ್ಸ್ ಓಡಿದೆ, ಮ್ಯಾನ್ಯುಯಲು 62,000 ಓಡಿದೆ, ಫಸ್ಟ್ ಓನರ್ ಗಾಡಿ ಇದು. ಸೊ ಪ್ರೈಸ್ ಬಂದ್ಬಿಟ್ಟು 5,55,000 ರೂಪಾಯಿ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಈ ಗಾಡಿ ನೋಡ್ತಿರ್ಬೋದು, ಟೈರ್ಸ್ ಅಂತೂ ಒಳ್ಳೆ ಹೊಸ ಥರನೇ ಇದೆ, ಹೊಸದೇ ಇದು ಟೈರ್ಸ್ ಆ್ಯಕ್ಚುಲಿ. ಸೊ ಮುಂದೆ ಏನೋ ಡೆಂಟ್ಸ್ ಆಗಲಿ ಮೇಜರ್ ಸ್ಕ್ರ್ಯಾಚಸ್ ಆಗಲಿ ಏನೂ ಇಲ್ಲ, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಕೂಡ ಇಲ್ಲ. 5162 ನಂಬರ್ ಇದು. ಸೊ ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸ್ ನೋಡೋಣ. ಇಂಟೀರಿಯರ್ಸ್ ನೋಡ್ಬೋದು, ಈಚೆಯಿಂದನೇ ಒಂದು ಅಟ್ರಾಕ್ಟಿವ್ ಆಗಿತ್ತು. ಸೊ ಇದು ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ಸ್ ಇದೆ, FM ಇದೆ. ಸೊ ಲೆದರ್ ಸೀಟಿಂಗ್ ಕೂಡ ಒಂದು ಒಳ್ಳೆ ಸೂಪರ್ ಆಗಿದೆ ಕಂಡೀಷನ್ ಇದು. ಹಿಂದೆ ನೋಡ್ತಿರ್ಬೋದು ಲೆದರ್ ಸೀಟ್ಸು, ಇಲ್ಲೂ ಲೆದರ್ ಸೀಟ್ಸು ತುಂಬ ಚೆನ್ನಾಗಿದೆ. ಸೊ ಗಾಡಿ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಗಾಡಿನೂ ತುಂಬ ಚೆನ್ನಾಗಿದೆ. ಸೊ ಒಂದು ಪ್ರೈಸ್ ಬಂದ್ಬಿಟ್ಟು ಫೈನಲ್ ಬಂದ್ಬಿಟ್ಟು 4,80,000 ತನಕ ಬರುತ್ತೆ ಅಂತ ಅವ್ರು ಹೇಳಿದ್ರು, ನಮ್ಮ ಕಡೆ ಯೂಟ್ಯೂಬ್ ಕಡೆಯಿಂದ ಅಂತ ಹೇಳಿದ್ರೆ. ನೋಡ್ತಿರ್ಬೋದು ಮಾರುತಿ ಸುಜುಕಿ ಸೆಲೆರಿಯೋ ಇದೆ, 2017 ಮಾಡಲು, ZXi ಆಟೋಮ್ಯಾಟಿಕ್ ಇದು ಗಾಡಿ. ಇದು ಮ್ಯಾನ್ಯುಯಲ್ ಅಲ್ಲ, ಆಟೋಮ್ಯಾಟಿಕ್ ಗಾಡಿ. ಆಟೋಮ್ಯಾಟಿಕ್ ಗಾಡಿ ತುಂಬ ಚೆನ್ನಾಗಿ ಕೇಳ್ತಿರ್ತು, ಬಟ್ ಇಲ್ಲೇ ಇದೆ. ಸೊ ಪ್ರೈಸ್ ಬಂದ್ಬಿಟ್ಟು 4,80,000, 56,000 ಕಿಲೋಮೀಟರ್ ಓಡಿದೆ, ಫಸ್ಟ್ ಓನರ್ ಗಾಡಿ ಇದು. ಸೊ ಮುಂದೆ ಯಾವುದೇ ಥರದ ಸ್ಕ್ರ್ಯಾಚಸ್ ಡೆಂಟ್ಸ್ ಏನೂ ಇಲ್ಲ. ಈ ಗಾಡಿನೂ ತುಂಬ ಚೆನ್ನಾಗಿದೆ, 1576 ನಂಬರು. ಸೊ ಸೈಡ್ ಪ್ರೊಫೈಲಲ್ಲೂ ನಮಗೆ ಸ್ಕ್ರ್ಯಾಚಸ್ ಏನೂ ಇಲ್ಲ, ಗಾಡಿ ತುಂಬ ಚೆನ್ನಾಗಿದೆ. ಟೈರ್ಸ್ ಕೂಡ ಎಲ್ಲ ಹೊಸದಿದು, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ ಬಟ್ ಮೇಜರಾಗಿ ಏನೂ ಇಲ್ಲ. ಸೊ ಇಂಟೀರಿಯರ್ಸಲ್ಲಿ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಆಟೋಮ್ಯಾಟಿಕ್ ಇದು ನೋಡ್ತಿರ್ಬೋದು. ಸೊ FM ಬರುತ್ತೆ. ಸೊ ಮ್ಯಾಕ್ಸಿಮಮ್ ಎಲ್ಲ ಆಪ್ಷನ್ಸು ಬಂದುಬಿಡುತ್ತೆ. ಸೀಟಿಂಗ್ ನೋಡ್ತಿರ್ಬೋದು, ವೈಟ್ ಕಲರ್ ಸೀಟಿಂಗು, ಬಟ್ ತುಂಬ ಗಲೀಜಾಗುತ್ತೆ, ನೋಡ್ಕೊಂಡ್ಬಿಡ್ಬೇಕು, ಅವಾಗ ಕ್ಲೀನ್ ಮಾಡ್ತಿರ್ಬೇಕು. ಸೊ ಲೆದರ್ ಸೀಟ್ಸ್ ಇದು ತುಂಬ ಚೆನ್ನಾಗಿದೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಥರದ ಡ್ಯಾಮೇಜ್ ಇಲ್ಲ, ಮಸ್ತಾಗಿದೆ ಇದು ಗಾಡಿ. ಸೊ ಪ್ರೈಸ್ ಬಂದ್ಬಿಟ್ಟು 4,80,000 ನೆಗೋಷಿಯಬಲ್ ಆಗುತ್ತೆ. ಸ್ಯಾಂಟ್ರೋ ಇದೆ, ಸ್ಯಾಂಟ್ರೋನು ತುಂಬ ಚೆನ್ನಾಗಿ ಕೇಳ್ತಿರೋ. ಸರ್ ಸ್ಯಾಂಟ್ರೋ ಡೀಟೇಲ್ಸ್ ಹೇಳಿ. ಇದು 2002 ಮಾಡಲು, 2002 ಮಾಡಲು, ಹಾಂ, 3ನೇ ಓನರ್ ಆಗಿದೆ. ಹಾಂ, FC ಎಲ್ಲ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಹಾಂ, ನಾವು 1 ಲಕ್ಷ ಕೊಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 95,000 ಕೊಡ್ತೀವಿ ಫೈನಲ್ ಟು ಫೈನಲ್. AC ಪವರ್ ಸ್ಟೇರಿಂಗ್ ಗಾಡಿ, ಜಿಪ್ ಡ್ರೈವ್. ಹೌದಾ? ಓಕೆ ಸರ್, ಫೈನ್. ಸೊ ಮುಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಗಾಡಿಯಲ್ಲಿ, ಸ್ಕ್ರ್ಯಾಚಸ್ ಏನೂ ಇಲ್ಲ, ಗಾಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ. ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಇಂಟೀರಿಯರ್ಸಲ್ಲಿ ನಮಗೆ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಸೊ FM ಎಲ್ಲ ಕೂಡ ಆಪ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ ಗಾಡಿ. ಸೀಟಿಂಗ್ ಕೂಡ ಒಂದು ಒಳ್ಳೆ ಕಂಡೀಷನ್ ಆಗಿದೆ. ಟೈರ್ ಕೂಡ ಹೊಸದಿದ್ದು, ಮಸ್ತಾಗಿದೆ. ಫಾರ್ಚುನರ್ ಇದೆ. ಸೊ ಫಾರ್ಚುನರ್ ಡೀಟೇಲ್ಸ್ ಹೇಳಿ ಸರ್. ಇದು 2012 ಮಾಡಲು, 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ. 1,65,000 ಜಿನಿಯನ್ ಮೀಟರ್ ಓಡಿದೆ, 4x4 ಮ್ಯಾಕ್ ವೀಲ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್ ಎಲ್ಲ. ಗಾಡಿ ಮಾತ್ರ ಅನ್ಟಚ್ ಸೂಪರ್ ಆಗಿದೆ. 13,60 ಕೊಟ್ಟು ಮಾಡ್ತಾ ಇದ್ವಿ, ಸ್ವಲ್ಪ ನೆಗೋಷಿಯಬಲ್ ಹೆಚ್ಚು ಕಮ್ಮಿ ಕೊಡ್ತೀವಿ, ಒಂದು 13,15 ಆ ರೇಂಜ್ ಕೊಡ್ತೀವಿ. ಓಕೆ, 13,60,000 ನೆಗೋಷಿಯಬಲ್ ಆಗುತ್ತೆ. ಸೊ ಈ ಗಾಡಿನೂ ನೋಡ್ತಿರ್ಬೋದು. ಈ ಫಾರ್ಚುನರ್ ಅಂದರೆ ಒಂದು ಒಳ್ಳೆ ರೇಂಜ್ ಇದೆ ಈ ಗಾಡಿಗೂ. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಟೈರ್ಸ್ ಕೂಡ ಎಲ್ಲ ಹೊಸದಿದು. ಇದರಲ್ಲಿ ನೋಡ್ತಿರೋ ಪವರ್ ವಿಂಡೋಸ್ ಬರುತ್ತೆ, ನಮಗೆ FM ಬರುತ್ತೆ, ಟಚ್ ಸ್ಕ್ರೀನ್ ಇದೆ, ರೇರ್ ಕ್ಯಾಮ್ರಾ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗು, ಏರ್ ಬ್ಯಾಗ್ಸ್ ಬರುತ್ತೆ ಎಲ್ಲ ಕಡೆ. ಸೊ ಸೀಟಿಂಗ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ, ನೋಡ್ತಿರ್ಬೋದು. ಇಂಟೀರಿಯರ್ಸ್ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ, ಒಂದು ಪ್ರೀಮಿಯಂ ಫಿನಿಶ್ ಲುಕ್ ಇದೆ. ಸೊ ಗಾಡಿಯಲ್ಲಿ 4x4 ಇದು ಡೀಸೆಲ್ ಗಾಡಿ. ಸೊ ಅಡ್ಜಸ್ಟಬಲ್ ಸೀಟ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಗಾಡಿನು. ಸ್ಪೀಕರ್ಸ್ ಎಲ್ಲ ಕಡೆ ಎಲ್ಲ ಬರುತ್ತೆ ನಿಮಗೆ. ಹಿಂದೆನೂ ನೋಡ್ಕೊಳ್ಳಿ, ಈ ಕಾರಲ್ಲಿ ಚಿಕ್ಕ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಸು ಇಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಸ್ಟೆಪ್ನಿ ಇದು ಕೆಳಗಿದೆಯಾ? ಸ್ಟೆಪ್ನಿ ಕೆಳಗಿದೆ. ಓಕೆ, ಇದು ಡೀಟೇಲ್ಸ್ ಹೇಳಿ ಸರ್. ಬ್ರಜರ್ ಇದು 2018 ಮಾಡಲು, ಸಿಂಗಲ್ ಓನರು, BDI, 24,000 ಓಡಿದೆ, ಒಂದು 875 ಕೊಟ್ಟು ಮಾಡ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. ಓಕೆ ಸರ್, ಇದಲ್ಲೆಲ್ಲ ಆಪ್ಷನ್ಸು ಬರುತ್ತಾ ಹೆಂಗೆ? ಬರಲ್ಲ ಅಷ್ಟೇ. ಓಕೆ. ಸೊ ಮುಂದೆ ನೋಡ್ತಿರ್ಬೋದು, ಇಂಟೀರಿಯರ್ಸಲ್ಲಿ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆನ್ಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಗಾಡಿ ಇದು. ಸೊ ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನಲ್ಲಿದೆ. ಸೊ ನಮಗೆ ಇದರಲ್ಲಿ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, FM ಇದೆ.
ಸೊ ಸೀಟಿಂಗ್ ಕೂಡ ಲೆದರ್ ಸೀಟ್ಸು ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸಲ್ಲಿ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ. ನೋಡ್ತಿರ್ಬೋದು ಈ ಕವರ್ಸ್ ಕೂಡ ಹಾಗೆ ಇದೆ, ಸಕ್ಕದಾಗಿ ಮೇಂಟೈನ್ ಮಾಡ್ಯಾರ ಗಾಡಿ ಇದು. ಸೊ ಏರ್ ಬ್ಯಾಗ್ಸ್ ಬರುತ್ತೆ. ಈ ಗಾಡಿನೂ ತುಂಬ ಚೆನ್ನಾಗಿದೆ. ಸೊ ಸೈಡ್ ಪ್ರೊಫೈಲಲ್ಲೂ ಯಾವುದೇ ಡ್ಯಾಮೇಜಸ್ ಏನೂ ಇಲ್ಲ, ಚೆನ್ನಾಗಿದೆ ಈ ಗಾಡಿನೂ. ಸೊ ಇನೋವಾ ಇದೆ, ನೋಡ್ತಿರ್ಬೋದು. ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2009 ಮಾಡಲು, ಬಿ ವರ್ಷನ್ ಟಾಪ್ ಮಾಡಲು, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸೆಕೆಂಡ್ ಓನರು 1,88,000 ಓಡಿದೆ. ನಾವು 7-10 ಕೋಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. ಓಕೆ ಸರ್. ಸೊ ಮುಂದೆ ನೋಡ್ಕೊಳ್ಳಿ, ಮುಂದೆ ಪ್ರೊಫೈಲ್ ಹೇಗಿದೆ ಅಂತಲೂ. ಮುಂದೆನೂ ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆನ್ಸ್ ಏನೂ ಇಲ್ಲ ಮೇಜರ್ ಆಗಿ. ಟೈರ್ ಕೂಡ ಎಲ್ಲ ಹೊಸದಿದು. ಸೊ ಇಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗಬಾರ್ದು, ಸೈಡಲ್ಲಿ ಏನೂ ಟಚ್ ಆಗಬಾರ್ದು ಬಾಡಿಗೆ ಅಂತ ಇದು ಕೊಟ್ಟಿದ್ದಾರೆ. ವಯಸ್ಸಾದವ್ರಿಗೆಲ್ಲ ಹತ್ತಬೇಕು ಇಳಿಬೇಕು ಅಂತೆಲ್ಲ ಒಂದು ಆಪ್ಷನ್ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಇಂಟೀರಿಯರ್ಸ್ ಒಂದು ನೋಡ್ತಿರ್ಬೋದು, ಇದು ಪ್ರೀಮಿಯಂ ಫಿನಿಶ್ ಲುಕ್ ಇದೆ. ಸೊ ಪವರ್ ವಿಂಡೋಸ್ ಬರುತ್ತೆ, ಟಚ್ ಸ್ಕ್ರೀನ್ ಇದೆ, ಇದರಲ್ಲೂ ಪವರ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ಸ್ ಇದೆ, FM ಇದೆ, AC ಇದೆ. ಸೊ ಈ ಗಾಡಿನೂ ಮಸ್ತಾಗಿದೆ. ಸೊ ಸೀಟ್ ಕೂಡ ಬ್ಲೂ ಕಲರ್, ಡಾರ್ಕ್ ಬ್ಲೂ, ಇದು ಒಳ್ಳೆ ಕಂಡೀಷನಲ್ಲಿದೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಥರ ಎಲ್ಲ ಡ್ಯಾಮೇಜಸ್ ಏನೂ ಇಲ್ಲ. ಸೈಡ್ ಪ್ರೊಫೈಲಲ್ಲೂ ನಮಗೆ ಸ್ಕ್ರ್ಯಾಚಸ್ ಏನೂ ಇಲ್ಲ. ಇಲ್ಲಿ ಸಣ್ಣ ಸ್ಕ್ರ್ಯಾಚಸ್ ಇದೆ, ಬಟ್ ಓಕೆ, ಮೇಜರಾಗಿ ಏನೂ ಸ್ಕ್ರ್ಯಾಚಸ್ ಪ್ರಾಬ್ಲಮ್ಸ್ ಏನಿಲ್ಲ. ತುಂಬ ಚೆನ್ನಾಗಿದೆ ಗಾಡಿ ಇದು. ಇಷ್ಟೊಂದು ವ್ಯಾಗ್ನರ್ ಇದೆ. ಸೊ ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2002 ಮಾಡಲು, FC 24ವರೆಗಿದೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓನರ್ ಬಂದು 5+, AC ಪವರ್ ಸ್ಟೇರಿಂಗು. 125 ಕೊಟ್ಟು ಮಾಡ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಟೈರ್ ಕೂಡ ನೋಡ್ತಿರ್ಬೋದು, ಎಲ್ಲ ಒಳ್ಳೆ ಕಂಡೀಷನ್ ಇದೆ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ಇದು ಸ್ಕ್ರ್ಯಾಚಸ್ ಏನೂ ಇಲ್ಲ, ಒರಿಜಿನಲ್ ಪೇಂಟ್ ಇದು. ಸೊ ಆದರೂ ಏನು ಡ್ಯಾಮೇಜಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಈ ಕಲರಲ್ಲಿ. ಸೊ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ. ಸೊ ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಇಂಟೀರಿಯರ್ಸಲ್ಲಿ ನೋಡ್ತಿರ್ಬೋದು ನಿಮಗೆ FM ಇದೆ, ಇದು AC ಇದೆ, ಪವರ್ ಸ್ಟೇರಿಂಗ್ ಬರುತ್ತಾ. ಸೊ ಸಕ್ಕತ್ತಾಗಿದೆ ಇದು. ಸೀಟಿಂಗಲ್ಲಿ ಯಾವುದೇ ಥರ ಡ್ಯಾಮೇಜ್ ಇಲ್ಲ. ರೂಫಿಂಗು ಸೀಟಿಂಗು ತುಂಬ ಚೆನ್ನಾಗಿದೆ ಗಾಡಿ ಇದು. ಸೊ ಹಿಂದೆನೂ ನೋಡ್ಕೊಳ್ಳಿ, ಹಿಂದೆನೂ ತುಂಬ ಚೆನ್ನಾಗಿದೆ ಗಾಡಿ. ವ್ಯಾಗನರ್ ಇದೆ. ಸೊ ಈ ವ್ಯಾಗನರ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2009 ಮಾಡಲು, ಸೆಕೆಂಡ್ ಓನರ್ ಆಗಿದೆ. 58,000 ಓಡಿದೆ. VXI, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಸಿಸ್ಟಮ್ ಇದೆ, ಸೆಂಟ್ರಲ್ ಹಾಕಿದೆ. 240 ಕೊಟ್ಟು ಮಾಡ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. ಓಕೆ. ಸೊ 2,40,000 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಸೊ ಈ ಗಾಡಿನೂ ತುಂಬ ಚೆನ್ನಾಗಿದೆ. ಟೈರ್ ಕೂಡ ಒಂದು ಒಳ್ಳೆ ಹೊಸ ಕಂಡೀಷನಲ್ಲಿದೆ. ಸೊ ಮುಂದೆನೂ ಏನೂ ಪ್ರಾಬ್ಲಮ್ಸ್ ಇಲ್ಲ, ಸ್ಕ್ರ್ಯಾಚಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಸೈಡ್ ಪ್ರೊಫೈಲಲ್ಲೂ ನಮಗೆ ಸ್ಕ್ರ್ಯಾಚಸ್ ಏನೂ ಇಲ್ಲ. ಅಲಾಯ್ ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, AC ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, FM ಇದೆ. ಸೊ ಎಲ್ಲ ತುಂಬ ಚೆನ್ನಾಗಿದೆ. ಇದು ಒಂಥರ ಸ್ಟ್ರೆಸ್ ಫ್ರೀ ಆಗಿ ಕೊಟ್ಟಿದ್ದಾರೆ. ಲೆದರ್ ಸೀಟಿಂಗ್, ಇದು ಒಂದು ಒಳ್ಳೆ ಕಲರ್ ಇದೆ, ಬಟ್ ತುಂಬ ಗಲೀಜಾಗುತ್ತೆ ಇದು ಲೆದರ್ ಸೀಟಿಂಗು. ಗಾಡಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಆ್ಯಂಟನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಇಷ್ಟೊಂದು I10 ಇದೆ, ನೋಡ್ತಿರ್ಬೋದು. ಸರ್ ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು I10 ಬ್ರ್ಯಾಂಡು, 2014 ಮಾಡಲು, ಆಟೋಮೆಟಿಕ್ ಗಾಡಿ, ಸಿಂಗಲ್ ಓನರು, 51,000 ಓಡಿದೆ. ಅಪ್ ಟು ಡೇಟ್ ಎಲ್ಲ ಕಂಪ್ನಿ ಮೇಂಟೆನೆನ್ಸು. ಮ್ಯಾಗ್ವಿಲ್ ಬರುತ್ತೆ, ನಿಮಗೆ ಪುಷ್ ಬಟನ್ ಸ್ಟಾರ್ಟರ್ ಬರುತ್ತೆ. ಇದು 490 ಕೋಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. ಓಕೆ ಸರ್. ಸೊ ಮುಂದೆ ನೋಡ್ಕೊಳ್ಳಿ, ಈ ಗಾಡಿನೂ ತುಂಬ ಚೆನ್ನಾಗಿದೆ. ಮುಂದೆ ಸ್ಕ್ರ್ಯಾಚಸ್ ಏನೂ ಇಲ್ಲ ಈ ಗಾಡಿಯಲ್ಲೂ, ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕೂಡ ಎಲ್ಲ ಹೊಸದಿದು. ಸೊ ಇಂಟೀರಿಯರ್ಸ್ ನೋಡೋಣ. ಸೈಡ್ ಪ್ರೊಫೈಲಲ್ಲೂ ನಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಏನೂ ಇಲ್ಲ. ಸೊ ನಿಮಗೆ ಎಲ್ಲ ಆಪ್ಷನ್ಸು ಬಂದುಬಿಡುತ್ತೆ ಇದರಲ್ಲಿ. ನಮಗೆ ಪವರ್ ಸ್ಟೇರಿಂಗು, ಅಡ್ಜಸ್ಟಬಲ್ ಮಿರರ್ಸು, ಇದು ಪುಷ್ ಬಟನ್ ಸ್ಟಾರ್ಟ್, ಇದು ಅಡ್ಜಸ್ಟಬಲ್ ಸ್ಟೇರಿಂಗು. ಸೊ ಇದು ಮ್ಯಾನ್ಯುಯಲ್ ಅಲ್ಲ, ಆಟೋಮೆಟಿಕ್ ಗಾಡಿ. ಇದು ತುಂಬ ಚೆನ್ನಾಗಿದೆ ಗಾಡಿ. ಸೊ ಸೀಟಿಂಗ್ ಕೂಡ ಲೆದರ್ ಸೀಟ್ಸು ಮಸ್ತಾಗಿ ಕಾಣಿಸ್ತಿದೆ ಇದು. ಗಾಡಿ ಅಂತೂ ಒಳ್ಳೆ ಕಂಡೀಷನಲ್ಲಿದೆ. ಸರ್ ಆಲ್ಟೋ ಡೀಟೇಲ್ಸ್ ಹೇಳಿ. ಸರ್ ಇದು 2005 ಮಾಡಲು, ಸೆಕೆಂಡ್ ಓನರ್ ಆಗಿದೆ. 85,000 ಓಡಿದೆ. ಅಪ್ ಟು ಡೇಟ್ ಎಲ್ಲ ಕಂಪ್ನಿ ಸರ್ವಿಸು. ಫ್ಯಾನ್ಸಿ ನಂಬರ್ 8008 ಅಂತ. FC ನೆನ್ನೆ ತಾನೇ ಮಾಡಿದ್ದೀವಿ, ಇನ್ನೂ 5 ವರ್ಷ ಮಾತಾಡೋಂಗಿಲ್ಲ. FC ಇನ್ಸೂರೆನ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಸರ್ 145 ಕೊಟ್ಟು ಮಾಡ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡಿ. 145 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸೊ ಈ ಗಾಡಿ ನೋಡ್ತಿರ್ಬೋದು, ಹಿಂದೆನೂ ಸ್ಕ್ರ್ಯಾಚಸ್ ಏನೂ ಇಲ್ಲ, ಡೆನ್ಸ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. 8008 ಒಂಥರ ಫ್ಯಾನ್ಸಿ ನಂಬರು. ಸೊ ಇಂಟೀರಿಯರ್ಸ್ ನೋಡೋಣ ಇದ್ರದ್ದು. ಇಂಟೀರಿಯರ್ಸ್ ನೋಡ್ಕೊಳ್ಳಿ, ನಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತು FM ಬರುತ್ತೆ, ಇದರಲ್ಲೂ AC ಇದೆ. ಸೊ ಲೆದರ್ ಸೀಟಿಂಗ್ ಕೂಡ ಹೊಸದೆಲ್ಲ ತುಂಬ ಚೆನ್ನಾಗಿದೆ ಈ ಗಾಡಿನೂ, ಮಸ್ತಾಗಿದೆ. ಸೊ ಟೈರ್ ಕೂಡ ಎಲ್ಲ ಹೊಸದಿದು. ಮುಂದೇನೂ ಒಂಥರ ಒಳ್ಳೆ ಕಂಡೀಷನ್ ಇದೆ. ವಾಶ್ ಮಾಡಿ ಪಾಲಿಷ್ ಮಾಡಿದರೆ ಹೊಸದಾಗಿ ಕಾಣಿಸುತ್ತೆ. ಸಕ್ಕತ್ತಾಗಿದೆ ಗಾಡಿ ಇದು. ಎಲ್ಲ ಕಾರ್ಸು ನೋಡಿದ್ವಿ.
ಇಲ್ಲಿ ತುಂಬ ಕಾರ್ ಸೇಲ್ ಆಗಿತ್ತು, ತುಂಬ ಸ್ಟಾಕ್ಗಳು ಇದೆ, ಮಿಡ್ ರೇಂಜ್ ಕಾರ್ಗಳು ಇದೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ 60,000ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಸ್ಯಾಂಟ್ರೋ ಹೇಳಿದ್ನಲ್ಲ, ಅದು ಫೈನಲ್ ರೇಟ್ ತೋರಿಸ್ತೀನಿ. ಆ ಸ್ಯಾಂಟ್ರೋ ಇದೆಯಲ್ಲ, ಅದು ಫೈನಲ್ ರೇಟ್ 60,000 ಕೊಡ್ತಾರೆ. ಸೊ ಒಂದು ಒಳ್ಳೆ ಕಂಡೀಷನ್ ಇದೆ. ಕಾರ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ, ಲೋನ್ ಆಪ್ಷನ್ ಕೂಡ ಇದೆ. ಇಂಜಿನ್ ಆ್ಯಂಡ್ ಗೇರ್ ಬಾಕ್ಸ್ ವಾರಂಟಿ ಬಂದ್ಬಿಟ್ಟು 2012 ಮಾಡೆಲ್ ಎಲ್ಲ ಅದ್ರ ಮೇಲೆ ಇರೋದೆಲ್ಲ ಇದಕ್ಕೂ ಸಿಗುತ್ತೆ. ಸೊ ಗಾಡಿ ಅಂತೂ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ನೋಡೋಣ. ಅಂಟಿಲ್ ದೆನ್ ಬಾಯ್.